ಓಕೆ. ಇದೆಲ್ಲವೂ ಇವತ್ತು ಆಗಿರೋದು ದರ್ಶನ್ ಅವರ ಸಿಟ್ಟಿನಿಂದ ಅಂತ ಅನಿಸ್ತಾ ಇದೆಯಾ? ದರ್ಶನ್ ಅವರ ಸಿಟ್ಟು, ದರ್ಶನ್ ಅವ್ರಿಗೆ ಇದ್ದಂತ ಅಧಿಕಾರ, ದರ್ಶನ್ ಅವ್ರಿಗೆ ಇದ್ದ ಅಹಂಕಾರ ಅಂತ ಹೇಳಿ ಜನ ಮಾತಾಡ್ಕೊಳ್ತಾ ಇಲ್ಲ ನಾನು ಹಂಗೆ ಹೇಳಲ್ಲ ಮೇಡಮ್, ನಾನು ಆ ತರ ಹೇಳಲ್ಲ. ಇದು ಸಿಚುವೇಶನ್ ನೋಡಿ, ಎಂತ ಗಂಡ ಆದ್ರೂ ಅವನಿಗೆ ಕೋಪ ಬರುತ್ತೆ. ನಾನು ಹೆಂಡತಿ ಬಗ್ಗೆ ಹಿಂಗೆ ಮಾತಾಡೋದು ಇದು ಅಂತ. ಇಟ್ಸ್ ಜಸ್ಟ್ ಬ್ಯಾಡ್ ಆಫ್ ಟೈಮ್. ಇಟ್ಸ್ ಜಸ್ಟ್ ನಾಟ್ ಎ ಗುಡ್ ಟೈಮ್ ಫಾರ್ ಬೋತ್ ಆಫ್ ದೆಮ್ ಅಂಡ್ ಟು ದ ಇಂಡಸ್ಟ್ರಿ. ಅವ್ರು ಏನೋ ಮಾಡಕ್ ಹೋಗಿ ಏನೋ ಆಗಿದೆ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಒಂದ್ 2 ಏಟೆ ಹೊಡೆದಿರ್ಬೋದು, ಪಾಪ ಅವನ ಆ ಭಯದಲ್ಲಿ ಸತ್ತೋಗಿದ್ದಾನೆ, ಇಲ್ಲಾಂದ್ರೆ ಏನಾಗಿದೆ ಗೊತ್ತಿಲ್ಲ ನನ್ಗೆ. ಬಟ್ ಸಾಯಿಸಬಾರ್ದಾಯ್ತು, ಒಂದ್ 2 ಮಾತು ಹೇಳ್ಬಿಟ್ಟು ಕಲ್ಸ್ಬೇಕಾಗಿದೆ. ಓಕೆ. ಈಗ ಅವ್ರ ಸಿಚುವೇಶನ್ ಗೊತ್ತಿದೆಯಾ ಸರ್? ಅವ್ರು ಕೂಡ 5 ಮಂತ್ ಅವರು ಪ್ರೆಗ್ನೆಂಟ್, ಅವ್ರ ವೈಫ್. ದಟ್ಸ್ ವಾಟ್ ಮೇಡಮ್. ನನಗೆ ಈಗ ಒಂದು ಮಾತು ಅರ್ಥ ಆಗ್ತಾ ಇಲ್ಲ. ವೆನ್ ದಟ್ ಪರ್ಸನ್ ಹೂ ಹಸ್ ಡೈಡ್, ಅವನ ಹೆಸರೇನು ರೇಣುಕಾ ಸ್ವಾಮಿ ಅಂತ ಸರ್. ರೇಣುಕಾ ಸ್ವಾಮಿ ಅವ್ರ ಹತ್ರ ಹೆಂಡತಿ ಇದ್ದಾರೆ, ಪಾಪ ಅವರು ಅಪ್ಪ ಆಗೋ ಸ್ಟೇಜ್ ಅಲ್ಲಿ ಇದ್ದಾರೆ. ಅಂತ ಒಳ್ಳೆ ಮನುಷ್ಯ ಎಂತ ಕೆಟ್ಟ ಕೆಲಸ ಯಾಕೆ ಮಾಡೋದು? ಬೇರೆಯವ್ರ ಹೆಂಡತಿ ಬಗ್ಗೆ ತಪ್ಪಾಗಿ ಯಾಕೆ ಪೋಸ್ಟ್ ಮಾಡ್ಬೇಕು? ಅದು ಫೋನ್ ಅಲ್ಲೂ ಇಲ್ಲ, ಮಾತಾಡೂ ಇಲ್ಲ, ಅದು ಸೋಷಿಯಲ್ ಮೀಡಿಯಾದಲ್ಲಿ 1000 ಜನ ನೋಡ್ತಾರೆ. ಅಂತ ತಪ್ಪು ಮಾಡಿದ್ರೆ ಅವ್ರದ್ದು ತಪ್ಪಲ್ವಾ ಮೇಡಮ್? ಅದು ಸ್ವಲ್ಪ ಯೋಚನೆ ಮಾಡ್ಬೇಕು. ಎಂಟ್ರಿ ಕೊಟ್ಟಿದ್ದು ತಪ್ಪು ಅಂತ ಅನ್ಸಲ್ವಾ ಸರ್? ಅವ್ರಿಗೂ ಫ್ಯಾಮಿಲಿ ಇತ್ತು, ದರ್ಶನ್ ಅವ್ರಿಗೂ ಫ್ಯಾಮಿಲಿ ಇತ್ತು, ಅವ್ರಿಗೂ ಮಗ ಇದ್ದ, ಅವ್ರ ಲೈಫ್ ಇವ್ರು ಎಂಟ್ರಿ ಕೊಟ್ಟಿದ್ದು ತಪ್ಪು ಅಂತ ನಿಮ್ಗೆ ಅನ್ಸಿಲ್ವ ಸರ್? ನೋಡಿ ಮೇಡಮ್, ಇದ್ರಲ್ಲಿ ನಾನೇನು ಮಾತಾಡಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಚಾಯ್ಸ್ ಆಫ್ ಬಿಟ್ವೀನ್ 2 ಪೀಪಲ್. ಅವ್ರಿಬ್ರು ವಿಷಯ. ಇವಾಗ ನಾನ್ ಹೆಂಗ್ ಹೇಳಕ್ಕಾಗತ್ತೆ ಅವ್ರಿಗೆ ಏನ್ ಇಷ್ಟನೋ ಏನ್ ಇಷ್ಟ ಇಲ್ವೋ ಅಂತ? ಅವ್ರಿಬ್ರು ಇಷ್ಟಪಟ್ರಿ ಮದುವೆ ಆದ್ರು. ಅದು ದರ್ಶನ್ ಯೋಚನೆ ಮಾಡ್ಬೇಕಾಗಿತ್ತು. ನನ್ಗೆ ಆಲ್ರೆಡಿ ಹೆಂಡತಿ ಇದ್ದಾಳೆ, ಮಗ ಇದ್ದಾನೆ, ನಾನು ಬೇರೆ ಹುಡುಗಿ ಹತ್ರ ಯಾಕೆ ಹೋಗ್ತಾ ಇದ್ದೀನಿ ಅಂತ ಅವ್ರು ಯೋಚನೆ ಮಾಡ್ಬೇಕು. ಪವಿತ್ರ ಆಲ್ರೆಡಿ ಗಾಟ್ ಡಿವೋರ್ಸ್ ಅಂಡ್ ಶಿ ವಾಸ್ ಸಿಂಗಲ್ ಅಗೇನ್. ಸೊ ಶಿ ಗಾಟ್ ಮ್ಯಾರಿಡ್ ಟು ದರ್ಶನ್. ಸೊ ಸಿಗೋ ಮುಂಚೆನೆ ಇವರು ಡಿವೋರ್ಸ್ ಮಾಡ್ಕೊಂಡಿದ್ರಲ್ಲ ಸರ್? ಅದ್ ನನ್ಗೆ ಗೊತ್ತಿಲ್ಲ ಮೇಡಮ್. ಅದು ದಟ್ ಇಸ್ ವೆರಿ ಪರ್ಸನಲ್ ಟು ಪವಿತ್ರ ಅಂತ. ನನಗೆ ಗೊತ್ತಿಲ್ಲ ಅವ್ರು ಏನ್ ಮಾಡಿದಾಳೆ, ಯಾವ ತರ ಮಾಡಿದಾಳೆ ಏನೋ ಅಂತ. ಬಟ್ ನಮ್ ಡಿವೋರ್ಸ್ ಆದ್ಮೇಲೆ ಅವ್ರಿಗೆ ಮದುವೆ ಆಗಿರೋದಂತ ನನಗೆ ಸುಮಾರು ವರ್ಷ ಆದ್ಮೇಲೆ ಗೊತ್ತಾಯ್ತು. ಈಗಾಗಲೇ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದ್ದ ಹಾಗೆ ಯಾರು ಈ ಪವಿತ್ರ ಗೌಡ, ಆಕೆ ದರ್ಶನ್ಗೆ ಪರಿಚಯ ಆಗಿದ್ದು ಹೇಗೆ, ಆಕೆಯ ವಯಸ್ಸೇನು, ದರ್ಶನ್ ಹಾಗೆ ಆಕೆಯ ನಡುವಿನ ವಯಸ್ಸಿನ ಅಂತರ ಏನು, ಈ ಎಲ್ಲದರ ಬಗ್ಗೆ ಹುಡುಕಾಟ ನಡೀತಾ ಇದೆ. ಜೊತೆಗೆ ಆಕೆಯ ಮಾಜಿ ಪತಿಯ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಅವರೀಗ ಎಲ್ಲಿದ್ದಾರೆ, ಈ ಒಂದು ಪ್ರಕರಣದ ಬಗ್ಗೆ ಅವರ ಅಭಿಪ್ರಾಯ ಏನು, ಫಸ್ಟ್ ರಿಯಾಕ್ಷನ್ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ರು. ಇದೀಗ ಆ ಒಂದು ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದಕ್ಕೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದಂತಹ ಸಂಜಯ್ ಸಿಂಗ್, ನಾನು ಉತ್ತರ ಪ್ರದೇಶದ ಹುಡುಗ, 2002ರಲ್ಲಿ ಬೆಂಗಳೂರಿಗೆ ಬಂದಿದ್ದೆ. ಆ ಸಮಯದಲ್ಲಿ ನನಗೆ ಪವಿತ್ರ ಗೌಡ ಪರಿಚಯ ಆಗಿ ಪ್ರೀತಿಯಾಗಿ ಮದುವೆ ಆಗಿದೆ. ಮಗಳ ಜೊತೆ ವರ್ಷಕ್ಕೆ 1 ಸಾರಿ 2 ವರ್ಷಕ್ಕೆ 1 ಸಾರಿ ಫೋನ್ನಲ್ಲಿ ಮಾತನಾಡ್ತಾ ಇರ್ತೀನಿ. ಆದರೆ ಡೈರೆಕ್ಟಾಗಿ ಮಾತನಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅವಳ ಫೋನ್ ನಂಬರ್ ನನ್ನ ಬಳಿ ಡೈರೆಕ್ಟಾಗಿ ಇಲ್ಲ. ನಮ್ಮ ಅತ್ತೆ ಮಾವನಿಗೆ ಫೋನ್ ಮಾಡಿದ್ರೆ ಮಗಳ ಬಳಿ ಮಾತನಾಡಬಹುದು ಅಂತ ಹೇಳಿದ್ರು. ಹೀಗಾಗಿ ಅವರ ಮೂಲಕವಾಗಿ ನಾನು ಮಗಳ ಬಳಿ ಮಾತನಾಡ್ತಿದ್ದೇನೆ. ಆದರೆ ಪವಿತ್ರ ಗೌಡ ಬಂಧನ ಆದ ನಂತರದಲ್ಲಿ, ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ ಮಗಳ ಬಳಿ ನಾನು ಮಾತನಾಡಿಲ್ಲ. ಯಾಕಂದರೆ ಅವಳ ಪರಿಸ್ಥಿತಿ ನನಗೆ ಗೊತ್ತಿದೆ. ಅವಳು ಕೂಡ ನನ್ನ ಹಾಗೆ, ಅವಳಿಗೆ ಕೋಪ ಬಂದರೆ ಏನು ಮಾಡಿಕೊಳ್ತಾಳೋ ಅವಳಿಗೆ ಗೊತ್ತಿಲ್ಲ. ಆ ಟೈಮ್ನಲ್ಲಿ ನಾನು ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇನ್ನು ಪವಿತ್ರ ಗೌಡ ಇಂತಹದೊಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಅವರು ನಿರಾಕರಿಸಿದ್ದಾರೆ. ಇಲಿ ಸಾಯಿಸೋದಕ್ಕೆ ಹಿಂಜರಿತಿದ್ದಂತಹ ಹುಡುಗಿಯವಳು ಯಾರು? ಪವಿತ್ರ ಗೌಡ. ಹೀಗಿರುವಾಗ ಆಕೆ ಒಬ್ಬರನ್ನ ಕೊಲೆ ಮಾಡ್ತಾಳೆ ಅಂತ ಹೇಳಿದ್ರೆ ಅದು ಸುಳ್ಳು ಅಂತ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿದ್ದಾರೆ. ಪವಿತ್ರಾಳನ್ನ ಮದುವೆ ಆಗುವಂತಹ ಸಂದರ್ಭದಲ್ಲಿ ಸಂಜಯ್ ಸಿಂಗ್ ಬೆಂಗಳೂರಿನಲ್ಲಿ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಸದ್ಯ ಅವರು ಉತ್ತರ ಪ್ರದೇಶದಲ್ಲಿದ್ದಾರೆ. ತಮ್ಮದೇ ಆದಂತಹ ಒಂದು ಶಾಲೆಯನ್ನು ನಡೆಸ್ತಿದ್ದಾರೆ. ನನ್ನದು ಮತ್ತು ಪವಿತ್ರ ಗೌಡ ಸಂಬಂಧ ಮುರಿದು ಬಿದ್ದು 12 ವರ್ಷ ಆಗಿದೆ. ಇವತ್ತು ನನಗೆ ಕೊಲೆ ಮಾಡಿದಂತಹ ವಿಚಾರ ಗೊತ್ತಾಯಿತು. ಮಗಳ ಬಗ್ಗೆ ಯೋಚನೆ ಬಂತು. ಅದಕ್ಕಾಗಿ ಏನಿದು ಪ್ರಕರಣ, ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಆಕೆಗೆ ಫೋನ್ ಮಾಡೋಣ ಅಂತ ಅಂದುಕೊಂಡೆ. ಆದರೆ ಅವರಿಗೆ ಫೋನ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಾನು ಅವರಿಗೆ ಫೋನ್ ಮಾಡಿಲ್ಲ. ನಾನು ಸಹ ಅವರಿಗೆ ಫೋನ್ ಮಾಡೋದಿಲ್ಲ. ಅವರ ಕಡೆಯಿಂದಲೂ ನನಗೆ ಯಾವುದೇ ರೀತಿಯಾದಂತಹ ಫೋನ್ ಕರೆ ಬರೋದಿಲ್ಲ. ನನ್ನ ಅಣ್ಣ ತಮ್ಮ ಎಲ್ಲರೂ ವಿದೇಶದಲ್ಲಿ ನೆಲೆಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಮ್ಮದು ಒಂದು ಶಾಲೆ ಇದೆ. ಅದನ್ನು ನಾನು ಸದ್ಯ ನೋಡಿಕೊಳ್ತಿದ್ದೇನೆ. 2002ರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದೆ. ಪವಿತ್ರ ಗೌಡ ಕಂಪನಿಯೊಂದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ನಾವಿಬ್ಬರು ಪ್ರೀತಿಸಿ ಮದುವೆ ಆಗಿದ್ವಿ. ಮದುವೆಯಾಗಿ 3ನೇ ವರ್ಷಕ್ಕೆ ನನ್ನ ಮಗಳು ಹುಟ್ಟಿದ್ಲು. ಆಗ ಪವಿತ್ರ ಗೌಡ ಫಿಲಮ್ ಇಂಡಸ್ಟ್ರಿ ಸೇರಿಕೊಳ್ತಾಳೆ. ಆ ಬಳಿಕ ನಮ್ಮಿಬ್ಬರ ನಡುವೆ ಅಂತರ ಆರಂಭವಾಯಿತು. ಆಮೇಲೆ ಅವಳು ನನ್ನ ಮೇಲೆ ಡಿವೋರ್ಸ್ ಕೇಸ್ ಫೈಲ್ ಮಾಡಿದ್ಲು.
ಅಂತಿಮವಾಗಿ 2013ರಲ್ಲಿ ನಮ್ಮ ಡಿವೋರ್ಸ್ ಆಗಿದೆ. ಡಿವೋರ್ಸ್ ಮೊದಲೇ ನಾವಿಬ್ಬರು 1 ವರ್ಷ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ವಿ. ಗಂಡ ಹೆಂಡತಿ ಮಧ್ಯೆ ಕೆಲ ವಿಚಾರಕ್ಕೆ ಸಣ್ಣ ಸಣ್ಣ ಜಗಳ ಆಗ್ತಾ ಇತ್ತು. ಅವಳು ಡಿವೋರ್ಸ್ ಫೈಲ್ ಮಾಡಿದಾಗ ನಾನು ಮುಂಬೈನಲ್ಲಿದ್ದೆ. ಆ ಸಂದರ್ಭದಲ್ಲಿ ಆಕೆ ದರ್ಶನ್ ಜೊತೆಗೆ ಸಂಬಂಧದಲ್ಲಿ ಇದ್ದಾಳೆ ಎಂಬ ವಿಚಾರ ಗೊತ್ತಾಗಿದೆ. ಮಗಳ ಹತ್ತಿರ ವರ್ಷಕ್ಕೆ 1 ಸಾರಿ 2 ವರ್ಷಕ್ಕೆ 1 ಸಾರಿ ಫೋನ್ನಲ್ಲಿ ಮಾತನಾಡ್ತೇನೆ. ಆದರೆ ಡೈರೆಕ್ಟಾಗಿ ಮಾತನಾಡೋದಕ್ಕೆ ಆಗ್ತಾ ಇಲ್ಲ. ಆಕೆಯ ಫೋನ್ ನಂಬರ್ ನನ್ನ ಬಳಿ ಇಲ್ಲ. ನಮ್ಮ ಅತ್ತೆ ಮಾವರಿಗೆ ಫೋನ್ ಮಾಡಿದ್ರೆ ನನ್ನ ಮಗಳ ಜೊತೆ ಮಾತನಾಡಬಹುದು. ಇನ್ನು ಡಿವೋರ್ಸ್ ಆಗುವಂತಹ ಸಂದರ್ಭದಲ್ಲಿ ಅದಕ್ಕೂ ಮೊದಲು ಸ್ವತಃ ಪವಿತ್ರ ಗೌಡ ಅವರೇ ಸಂಜಯ್ ಸಿಂಗ್ ಬಳಿ ಈ ಒಂದು ಡಿವೋರ್ಸ್ ವಿಚಾರವನ್ನು ಪ್ರಸ್ತಾಪಿಸಿದ್ರು ಅಂತ ಸಂಜಯ್ ಸಿಂಗ್ ಹೇಳ್ತಿದ್ದಾರೆ. ನಾನು ಮತ್ತು ದರ್ಶನ್ ಗಂಡ ಹೆಂಡತಿಯಾಗಲು ಇಷ್ಟಪಟ್ಟಿದ್ದೇವೆ ಅಂತ ಆಕೆ ಹೇಳಿದ್ಲಂತೆ. ಅದಕ್ಕೆ ನನ್ನಿಂದ ಏನಾಗಬೇಕು ಅಂತ ಸಂಜಯ್ ಸಿಂಗ್ ಕೇಳಿದಂತಹ ಸಂದರ್ಭದಲ್ಲಿ ಡಿವೋರ್ಸ್ ಕೊಡಿ ಅಂತ ಪವಿತ್ರ ಗೌಡ ಕೇಳಿದ್ದಾರೆ. ಅದಕ್ಕೆ ಒಪ್ಪಿದಂತಹ ಮಾಜಿ ಪತಿ ಡೈವರ್ಸ್ ಕೊಟ್ಟಿದ್ದಾರೆ. ಆ ಬಳಿಕದಲ್ಲಿ ಆಕೆ ದರ್ಶನ್ ಜೊತೆಗೆ ಜೀವನ ಮಾಡಲು ಶುರು ಮಾಡಿದ್ದಾಳೆ ಅಂತ ಸಂಜಯ್ ಸಿಂಗ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇನ್ನು ಮದುವೆ ಬಳಿಕದಲ್ಲಿ ಆಕೆ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಅವರ ಮೇಲೆ ಯಾವುದೇ ಆಸಕ್ತಿ ಇಲ್ಲ. ಆದರೆ ಬಹಳ ದಿನಗಳ ಬಳಿಕ ಒಮ್ಮೆ 2017-18ರಲ್ಲಿ ಮಗಳನ್ನು ನೋಡಲು ನಾನು ಬೆಂಗಳೂರಿನಲ್ಲಿ ಭೇಟಿಯಾದೆ. ಅದಾದ ನಂತರ ನಾನು ಇಲ್ಲಿಯವರೆಗೂ ಮಗಳನ್ನು ನೋಡಲೇ ಇಲ್ಲ. ಅವರ ಮೂಡನ್ನು ಯಾಕೆ ಹಾಳು ಮಾಡಬೇಕು ಅಂತ ಸುಮ್ಮನಾದೆ. ನಾನು ಮತ್ತು ನನ್ನ ಮಗಳ ಮಧ್ಯೆ 12 ವರ್ಷದಲ್ಲಿ 1-2 ಬಾರಿ ಅಷ್ಟೇ ಮಾತನಾಡಿದ್ದೇನೆ. ಪವಿತ್ರಾಳಿಗೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಹತ್ತಿರ ಹೋಗಿದ್ದಾಳೆ. ಅವರೊಬ್ಬ ಗಂಡನಾಗಿ ಅವರ ಸ್ಟೆಪ್ ತೆಗೆದುಕೊಳ್ಳಬೇಕು. ಹೆಂಡತಿಯ ಪರವಾಗಿ ಸ್ಟೆಪ್ ತೆಗೆದುಕೊಳ್ಳಲೇಬೇಕು. ಆದರೆ ಇಲ್ಲಿ ಆ ಸ್ಟೆಪ್ ತಪ್ಪಾಗಿದೆ. ಇದರಲ್ಲಿ ಪವಿತ್ರ ಗೌಡರ ಒಂದೇ ತಪ್ಪು ಅಂತ ಹೇಳಿದ್ರೆ, ಘಟನೆ ನಡೆದಂತಹ ಸ್ಥಳದಲ್ಲಿ ಆಕೆ ಇದ್ದಿದ್ದು. ಗಂಡ ಬಾ ಆ ಜಾಗಕ್ಕೆ ಹೋಗಿ ಬರೋಣ ಅಂತ ಕರೆದಿರಬಹುದು. ಹೋಗಿಲ್ಲ ಅಂದರೆ ದರ್ಶನ್ ಅವರು ಗೊತ್ತಲ್ವಾ ಯಾವ ರೀತಿಯ ಮನುಷ್ಯ ಅಂತ ಸಂಜಯ್ ಸಿಂಗ್ ಹೇಳ್ತಿದ್ದಾರೆ. ಕೇವಲ ಪವಿತ್ರ ಬಗ್ಗೆ ಮಾತ್ರವಲ್ಲದೆ ದರ್ಶನ್ ಬಗ್ಗೆಯೂ ಕೂಡ ಸಂಜಯ್ ಸಿಂಗ್ ಮಾತನಾಡಿದ್ದಾರೆ. ನಾನು ಮತ್ತು ದರ್ಶನ್ ಇಲ್ಲಿಯವರೆಗೂ 1 ಬಾರಿಯೂ ಕೂಡ ಫೇಸ್ ಟು ಫೇಸ್ ಭೇಟಿಯಾಗಿಲ್ಲ. ಪವಿತ್ರ ಗೌಡ ಫಿಲ್ಮ್ ಇಂಡಸ್ಟ್ರಿಗೆ ಬರುವ ಮುನ್ನ ನಾನು ದರ್ಶನ್ ಅವರ ಅಭಿಮಾನಿಯಾಗಿದ್ದೆ. ಆದರೆ ಈ ಎಲ್ಲ ಘಟನೆ ಆದ ಬಳಿಕ ನಾನು ಅವರ ಫಿಲ್ಮ್ ನೋಡೋದನ್ನೇ ಬಿಟ್ಟೆ. ಈಗ ದರ್ಶನ್ ಅವರು ಹೇಳಿರುವ ಕಾರಣಕ್ಕೆ ಪವಿತ್ರ ಗೌಡ ಆ ಸ್ಥಳಕ್ಕೆ ಹೋಗಿರ್ಬೋದು. ಇದರಿಂದ ಪವಿತ್ರ ಗೌಡ ಸಿಕ್ಕಾಕೊಂಡಿದ್ದಾರೆ. ಕಷ್ಟ ಬಂದಂತಹ ಸಂದರ್ಭದಲ್ಲಿ ಗಂಡನಿಗೆ ಹೇಳ್ಕೊಂಡಿದ್ದಾರೆ. ಆದರೆ ಅವರು ತಪ್ಪು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದರಲ್ಲಿ ಪವಿತ್ರ ಗೌಡ ಸಮಸ್ಯೆಗೆ ಸಿಲುಕಿಕೊಂಡಿದ್ದಾರೆ. ನನಗೆ ಆಕೆ ತುಂಬ ಚೆನ್ನಾಗಿ ಗೊತ್ತು. ಬೈ ಮಿಸ್ ಆಗಿ ಇದು ಆಗಿರಬಹುದು. ಇನ್ನು ಪವಿತ್ರ ಗೌಡ ಮೆದುಳಿನಿಂದ ತುಂಬ ಸ್ಟ್ರಾಂಗ್ ಇದ್ದಾಳೆ. ಹೃದಯದಿಂದ ಬಹಳ ಸಾಫ್ಟ್ ಇದ್ದಾಳೆ. ಏನೋ ತಪ್ಪಾಗಿದೆ. ಇಲಿ ಸಾಯಿಸೋಕ್ಕೂ ಹಿಂಜರಿತಿದ್ದಂತಹ ಹುಡುಗಿಯವಳು ಒಬ್ಬರನ್ನ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಸಂಜಯ್ ಸಿಂಗ್ ಇದೀಗ ಪ್ರಕರಣದ ಬಗ್ಗೆ ಮೊದಲ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಇದಿಷ್ಟು ಪವಿತ್ರ ಗೌಡ ಹಾಗೆ ಸಂಜಯ್ ಸಿಂಗ್ ವಿಚಾರ. ಆದರೆ ಮತ್ತೊಂದು ಕಡೆ ದರ್ಶನ್ ಪತ್ನಿ ಆಗಿರುವಂತಹ ವಿಜಯಲಕ್ಷ್ಮಿಯವರು ಈ ಒಂದು ಪ್ರಕರಣ ಸುದ್ದಿಯಾದ ದಿನದಿಂದಲೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಅದರಲ್ಲೂ ಈ ಮೊದಲೇ ಪವಿತ್ರ ಗೌಡ ಅಂದರೆ ವಿಜಯಲಕ್ಷ್ಮಿ ಅವರಿಗೆ ಆಗಿ ಬರೋದಿಲ್ಲ. ಈಗಾಗಲೇ ಸಾಕಷ್ಟು ಬಾರಿ ಅವರ ನಡುವೆ ನೇರವಾಗಿ ವಾಕ್ಸಮರ ನಡೆದಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪವಿತ್ರ ಗೌಡ ವಿಚಾರವಾಗಿ ಸಾಕಷ್ಟು ಬಾರಿ ವಿಜಯಲಕ್ಷ್ಮಿ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ತನ್ನ ಗಂಡನ ವಿಚಾರವಾಗಿ ಬರಬೇಡ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಷ್ಟೆಲ್ಲ ಆಗಿನೂ ಸಹ ಅದೇ ಪವಿತ್ರ ಗೌಡ ಅವರ ವಿಚಾರವಾಗಿಯೇ ನಟ ದರ್ಶನ್ ಬಂಧನ ಆಗಿರೋದು, ಜೈಲು ಪಾಲಾಗುವಂತಹ ಪರಿಸ್ಥಿತಿಗೆ ತಲುಪಿರೋದು ಅವರಿಗೆ ಬಹಳಷ್ಟು ನೋವನ್ನು ತಂದಿದೆ. ಯಾರೇ ಆಗಿದ್ರೂ ಸಹ ಇದನ್ನು ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ನಟ ದರ್ಶನ್ ಬಂಧನ ಆಗಿರೋದು ಅವರ ಇಡೀ ಕುಟುಂಬಕ್ಕೆ ಒಂದು ಆಘಾತವನ್ನು ತಂದಿದೆ. ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಅದು ಪರಿಣಾಮ ಬೀಳ್ತಾ ಇದೆ. ಯಾಕಂದರೆ ದರ್ಶನ್ ಅವರಿಗೆ ಈಗಾಗಲೇ ಮದುವೆಯಾಗಿ ಪತ್ನಿ ಇದ್ದಾರೆ, ಮಗ ಇದ್ದಾನೆ. ಮತ್ತೊಂದು ಕಡೆ ಪವಿತ್ರ ಗೌಡ ಅವರ ವಿಚಾರವಾಗಿ ಈ ರೀತಿ ಆಗಿರುವಂಥದ್ದು ಕುಟುಂಬದಲ್ಲಿ ಇದು ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುತ್ತೆ. ಮತ್ತೊಂದು ಕಡೆ ಸಾಮಾಜಿಕವಾಗಿಯೂ ಕೂಡ ಅವರ ಕುಟುಂಬ ಬೇರೆ ಬೇರೆ ಮಾತುಗಳನ್ನು ಕೇಳಬೇಕಾಗುತ್ತೆ. ಸಂಬಂಧಿಕರಿಂದ ಆಗಿರ್ಬೋದು, ಸ್ನೇಹಿತರಿಂದ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹ ಬೇರೆ ಬೇರೆ ರೀತಿಯ ಕಮೆಂಟ್ಗಳಾಗಿರ್ಬೋದು. ಇವೆಲ್ಲವೂ ಅವರ ಒಂದು ರೀತಿ ಮಾನಸಿಕವಾಗಿ ಅದು ಹೊಡೆತವನ್ನು ನೀಡುತ್ತೆ, ಸಾಕಷ್ಟು ನೋವುಂಟು ಮಾಡುತ್ತೆ. ಇನ್ನು ದರ್ಶನ್ ತಮ್ಮ ತಾಯಿಯ ಜೊತೆಗೂ ಕೂಡ ಜಗಳ ಮಾಡಿಕೊಂಡಿದ್ದಾರೆ. ಹೀಗಾಗಿನೇ ಮೀನಾ ತೂಗುದೀಪ್ ಅವರು ದಿನಕರ್ ಜೊತೆಯಲ್ಲಿ ವಾಸ ಮಾಡ್ತಿದ್ದಾರೆ ಹೊರತು ದರ್ಶನ್ ಜೊತೆಯಲ್ಲಿ ಅಲ್ಲ. ಇದು ಕೂಡ ಸಾಕಷ್ಟು ನೋವಿನ ವಿಚಾರ. ಇನ್ನು ನಟ ದರ್ಶನ್ ಅವರ ಸಾಲು ವಿವಾದಗಳಿಂದಾಗಿ ಅವರ ತಾಯಿ ಮೀನಾ ತೂಗುದೀಪ್ ಅವರು ಸಾಕಷ್ಟು ನೋವಿನಲ್ಲಿದ್ದಾರೆ. ಅದರಲ್ಲೂ ಈ ಒಂದು ಕೊಲೆ ಪ್ರಕರಣದಲ್ಲಿ ಬಂಧನ ಆದ ನಂತರದಲ್ಲಂತೂ ಅವರು ಮನೆಯಿಂದಲೇ ಹೊರಬಂದಿಲ್ಲ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ದರ್ಶನ್ ಅವರ ಕುಟುಂಬದ ಮೇಲೆ ಒಂದು ಕೆಟ್ಟ ಪರಿಣಾಮ ಬಿದ್ದಿದೆ. ಇದಿಷ್ಟು ಈ ಒಂದು ಪ್ರಕರಣದ ಬಗ್ಗೆ. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.